ಮಂತ್ಲಿ 5,000 ರೂಪಾಯಿ ಇನ್ವೆಸ್ಟ್ ಮಾಡ್ತಾ ಹೋಗ್ತೀರ ಅಂದರೆ ಅದು 30 ವರ್ಷಕ್ಕೆ 3.5 ಕೋಟಿನ ರಿಟರ್ನ್ ಸಿಗುತ್ತೆ. ಸಬ್ಸ್ಕ್ರೈಬ್ ಟು ಮೈ ಚಾನಲ್ ವಿಷನ್ ಇಂಡಿಯಾ ಇನ್ವೆಸ್ಟಿಂಗ್. ವಿಡಿಯೋವನ್ನು ಕೊನೆ ತನಕ ನೋಡಿ, ನಿಮಗೆ ಹೊಸದಾಗಿ ಏನೋ ಕಲಿಯೊಂದು ಚಾನ್ಸ್ ಸಿಗುತ್ತೆ. ವಾಟ್ಸಪ್ ಇಂಡಿಯಾ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ನೋಟಿಫಿಕೇಷನ್ ಬೆಲ್ಲನ್ನು ಕ್ಲಿಕ್ ಮಾಡಿ, ನಮ್ಮ ವಿಡಿಯೋ ಶೇರ್ ಆಗು, ಲೈಕ್ ಮಾಡಿ. ಕಳೆದೊಂದು ವಿಡಿಯೋದಲ್ಲಿ ಸ್ಟಾಕ್ ಮಾರ್ಕೆಟ್ ವರ್ಚುವಲ್ ಟ್ರೇಡಿಂಗ್ ನೀವೇನಾದ್ರು ಮಾಡ್ಬೇಕಂತಿದ್ರೆ, ಅಕಸ್ಮಾತ್ ಟ್ರೇಡಿಂಗ್ ಪ್ರಾಕ್ಟೀಸ್ ಮಾಡ್ಬೇಕಂತಿದ್ರೆ ವಿತೌಟ್ ಮನಿ, ಝೀರೋ ಇನ್ವೆಸ್ಟ್ಮೆಂಟು, 100% ರಿಸ್ಕ್ ಫ್ರೀ, ಅದಕ್ಕೆ ಬೆಸ್ಟ್ ಆ್ಯಪ್ ಬಗ್ಗೆ ಒಂದು ರಿವ್ಯೂ ಮಾಡಿದ್ದೆ. ಆ ವಿಡಿಯೋನ ನೋಡಿಲ್ಲ ಅಂದರೆ ಐ ಬಟನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ನೋಡಿ ಆ ವಿಡಿಯೋ ಫಸ್ಟು. ಇವತ್ತಿನ ಈ ವಿಡಿಯೋದಲ್ಲಿ CAGR ಅಂದರೆ ಕಂಪೌಂಡಿಂಗ್ ಆ್ಯನ್ಯುವಲ್ ಗ್ರೋತ್ ರೇಟು, ಮತ್ತು SIP ಇನ್ವೆಸ್ಟ್ಮೆಂಟು, ಮತ್ತು ಸ್ವಲ್ಪ ಇನ್ಫ್ಲೇಷನ್ ರೇಟ್ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ನನ್ನ ಹತ್ರ ಆಲ್ರೆಡಿ CAGR ಮತ್ತು SIP ಇನ್ವೆಸ್ಟ್ಮೆಂಟ್ ಬಗ್ಗೆ ಕ್ಯಾಲ್ಕುಲೇಟರು 2 ಆ್ಯಪ್ ಇದೆ. ಅದು ಬೇಕಾದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಬೇಕಾದ್ರೆ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಫಸ್ಟು CAGR ಅಂತ ಬಂದರೆ ಆ್ಯಪ್ ಓಪನ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್, ನೀವೊಂದು 10 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿರ ಅಂದ್ಕೊಳ್ಳಿ. ಒಂದು 10 ಕಂಪ್ನಿ ಮೇಲೆ 1 ಲಕ್ಷ ಮಾಡಿದ್ದೀರ ಅಂತ ಅಂದ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ವರ್ಷಕ್ಕೆ 20% ರಿಟರ್ನ್ ಸಿಗ್ತಿದೆ ಅಂದರೆ 1 ವರ್ಷ, ಈಗ 1 ವರ್ಷಕ್ಕೆ ಅದು ಎಷ್ಟಾಗುತ್ತೆ? 1 ವರ್ಷಕ್ಕೆ ಅದು 12 ಲಕ್ಷ ಆಗುತ್ತೆ. 10 ಲಕ್ಷ ಇದು 20% ರಿಟರ್ನ್ಸಿಗೆ 1 ವರ್ಷಕ್ಕೆ ಅದು 12 ಲಕ್ಷ ಆಗುತ್ತೆ. ಅದೇ 5 ವರ್ಷ ಅಂತ ಬಂದರೆ 24,88,000 ರೂಪಾಯಿ ಆಗುತ್ತೆ. ಹೀಗೆ ಅದನ್ನ 10 ವರ್ಷ ಅಂತ ತಗೊಂಡ್ರೆ 61 ಲಕ್ಷ ಆಗುತ್ತೆ. 61,91,000 ರೂಪಾಯಿ ಆಗುತ್ತೆ. ಹೀಗೆ ಕಂಪೌಂಡಿಂಗ್ ಎಫೆಕ್ಟ್ ಅನ್ನೋದು ಹಾಗೆ ಸ್ಟಾರ್ಟಿಂಗ್ ಸ್ವಲ್ಪ ಸ್ಲೋ ಅನಿಸುತ್ತೆ, ಹೋಗ್ತಾ ಲಾಂಗ್ ಟೈಮಲ್ಲಿ ತುಂಬ ಫಾಸ್ಟಾಗಿ ಹೋಗ್ತಾ ಹೋಗುತ್ತೆ. 20 ವರ್ಷಕ್ಕೆ 3,83,00,000 ಆಗುತ್ತೆ. ಅಂದರೆ ನೀವು ಈಗ ಇನ್ವೆಸ್ಟ್ಮೆಂಟ್ ಮಾಡಿರ್ತಿಲ್ಲ ಸ್ಟಾರ್ಟಿಂಗ್ 10 ಲಕ್ಷ, ಅದು ವರ್ಷಕ್ಕೆ 20% ರಿಟರ್ನ್ ಸಿಗ್ತಾ ಹೋದರೆ ವರ್ಷ ಹಾಗೆ 3,83,00,000 ಆಗುತ್ತೆ. 20 ವರ್ಷ ಬಿಟ್ಟು ನೋಡಿದರೆ ಅದೇ 30 ವರ್ಷಕ್ಕೆ 3 ಕೋಟಿ ಆಗುತ್ತೆ. 23,73,00,000 ಆಗುತ್ತೆ 30 ವರ್ಷ ಬಿಟ್ಟು ನೋಡಿದರೆ. ಆ ಥರ 20% ರಿಟರ್ನ್ ಸಿಗ್ತಾ ಹೋಗ್ಬೇಕು ವರ್ಷಕ್ಕೆ. ಇದಕ್ಕಿಂತ ಜಾಸ್ತಿ ಸಿಕ್ಕರು ಒಳ್ಳೆಯದು, ಕಮ್ಮಿ ಸಿಕ್ಕರು ಒಳ್ಳೆಯದು, ಬಟ್ ಮಿನಿಮಮ್ ಒಂದು 20% ಸಿಗ್ತಾ ಹೋದರೆ ವರ್ಷದಿಂದ ವರ್ಷಕ್ಕೆ ಈ ಥರ ಆಗ್ತಾ ಹೋಗುತ್ತೆ. ಹೀಗೆ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು ಇದರಲ್ಲಿ ಬೇಕಾದ್ರೆ. ಈಗ ನೀವೇನು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರ ಅದು ವರ್ಷದಿಂದ ವರ್ಷಕ್ಕೆ ಎಷ್ಟು ರಿಟರ್ನ್ ಸಿಕ್ಕಿದ್ರೆ ಎಷ್ಟಾಗುತ್ತೆ ಅಂತ, 10 ವರ್ಷ, 20 ವರ್ಷ, 5 ವರ್ಷ, 10 ವರ್ಷ, ಆ ಥರ ಲಾಂಗ್ ಟೈಮಲ್ಲಿ ಎಷ್ಟು ಅಮೌಂಟ್ ಆಗಿರುತ್ತೆ ಅಂತ ಒಂದು ಕ್ಯಾಲ್ಕುಲೇಟ್ ಮಾಡ್ಬೋದು ಈ ಆ್ಯಪ್ ಮುಖಾಂತರ. ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಇನ್ನು SIP ಇನ್ವೆಸ್ಟ್ಮೆಂಟು ಅಂದರೆ ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನು. ಮಂತ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗೋದು. 100 ರೂಪಾಯಿ, 1,000 ರೂಪಾಯಿ, 5,000, 10,000 ನಿಮಗೆ ಇಷ್ಟು ಮಾಡ್ಬೇಕು ಅನ್ಸುತ್ತೆ ಇನ್ವೆಸ್ಟ್ಮೆಂಟು, ಆ ಥರ ಮಾಡ್ತಿದ್ರೆ ಅದೊಂದು ಕ್ಯಾಲ್ಕುಲೇಟರ್, ಅದಕ್ಕೊಂದು ಆ್ಯಪ್ ಇದೆ SIP. ಈಗ ಫಾರ್ ಎಕ್ಸಾಂಪಲ್ ನೀವು ಮಂತ್ಲಿ 1,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತೀರ ಅಂದರೆ ವರ್ಷಕ್ಕೆ 15% ರಿಟರ್ನ್ ಸಿಗ್ತಿದೆ ಅಂದರೆ ನಿಮ್ಮ SIPಗೆ 10 ವರ್ಷ ಬಿಟ್ಟು ಎಷ್ಟಾಗುತ್ತೆ ಅಂತ ನೋಡಿ. ಆಬ್ಸಲ್ಯೂಟ್ ರಿಟರ್ನ್ಸು 138% ಇದೆ. 10 ವರ್ಷ ಬಿಟ್ಟು ಇಷ್ಟ ಆಗುತ್ತೆ ಅಂತ. ಅಂದರೆ ಈಗ ಏನು ವರ್ಷ ನೀವು ಮಂತ್ಲಿ ಈಗ 1,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋದರೆ ವರ್ಷಕ್ಕೆ ಅದು 10 ವರ್ಷಕ್ಕೆ ಟೋಟಲ್ ಇನ್ವೆಸ್ಟ್ಮೆಂಟು 1,20,000 ರೂಪಾಯಿ ಆಗುತ್ತೆ. ರಿಟರ್ನ್ಸು 2,78,657 ಆಗುತ್ತೆ. ಈ ಥರ ಬೇಕಾದ್ರೆ ಫಾರ್ ಎಕ್ಸಾಂಪಲ್ ನೋಡಿ, ನೀವು ಮಂತ್ಲಿ 5,000 ರೂಪಾಯಿ ಇನ್ವೆಸ್ಟ್ ಮಾಡ್ತಾ ಹೋಗ್ತೀರ ಅಂದರೆ ಅದು 30 ವರ್ಷಕ್ಕೆ ಇನ್ವೆಸ್ಟ್ಮೆಂಟು 18 ಲಕ್ಷ ಆಗುತ್ತೆ. ಅದೇ ರಿಟರ್ನ್ಸ್ ಅಂತ ಬಂದರೆ 3.5 ಕೋಟಿನ ರಿಟರ್ನ್ ಸಿಗುತ್ತೆ. ಅಂದರೆ ಟೋಟಲ್ ಅಬ್ಸಲ್ಯೂಟ್ ರಿಟರ್ನ್ಸು 1,847% ರಿಟರ್ನ್ ಸಿಗುತ್ತೆ. ಅದೇ ನೀವು ಮಂತ್ಲಿ 10,000 ರೂಪಾಯಿ ಇನ್ವೆಸ್ಟ್ ಮಾಡ್ತಾ ಹೋದರೆ ಸೇಮ್ 15% ರಿಟರ್ನ್ಸ್ ಸಿಗ್ತಾ ಹೋದರೆ 30 ವರ್ಷ ಬಿಟ್ಟು ನೋಡಿದರೆ ಟೋಟಲ್ ಇನ್ವೆಸ್ಟ್ಮೆಂಟು 36 ಲಕ್ಷ ಆಗುತ್ತೆ. ನೀವು ಮಂತ್ಲಿ 10,000 ರೂಪಾಯಿ ಇನ್ವೆಸ್ಟ್ ಮಾಡ್ತಾ ಹೋದರೆ ಅಷ್ಟು ವರ್ಷಕ್ಕೆ ಅಷ್ಟಾಗುತ್ತೆ. ಟೋಟಲ್ ಇನ್ವೆಸ್ಟ್ಮೆಂಟ್ ಅಷ್ಟಾಗುತ್ತೆ. ಅದೇ ರಿಟರ್ನ್ಸ್ ಅಂತ ಬಂದರೆ 7 ಕೋಟಿ ಸಿಗುತ್ತೆ ನಿಮಗೆ ರಿಟರ್ನ್ಸು, 7 ಕೋಟಿ. ಆ ಥರ ಲಾಂಗ್ ಟೈಮಲ್ಲಿ ಇರೋದು ಕಂಪೌಂಡಿಂಗ್ ಎಫೆಕ್ಟಿಂದ ರಿಯಲ್ ಆಟ. ಅದಕ್ಕೆ ಲಾಂಗ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಟ್ರೈ ಮಾಡಿ. ಟ್ರೇಡಿಂಗಿಂತ ನಾನು ಪ್ರಿಫರ್ ಮಾಡೋದು ಲಾಂಗ್ ಟೈಮ್ ಇನ್ವೆಸ್ಟ್ಮೆಂಟೇ. ಲಾಂಗ್ ಟೈಮಲ್ಲೇ ವೆಲ್ತ್ ಕ್ರಿಯೇಟ್ ಆಗೋದು. ಇನ್ನು ಫ್ರೆಂಡ್ಸ್, ಇನ್ಫ್ಲೇಷನ್ ರೇಟು, ಹಣದ ಬರ ಎಲ್ಲ ಗೊತ್ತಿದೆ ನಿಮಗೆ. ವರ್ಷದಿಂದ ವರ್ಷಕ್ಕೆ ಖರ್ಚು ಜಾಸ್ತಿ ಆಗ್ತಾ ಹೋಗುತ್ತೆ. ನೀವು ಏನು ಈ ಪರ್ಚೇಸ್ ಮಾಡ್ತೀರ ಪ್ರಾಡಕ್ಟ್ ಪ್ರೈಸು ಅಷ್ಟೇ, ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಹೋಗುತ್ತೆ ಅದು ಪ್ರೈಸು, ಅದು ನಿಮಗೆ ಗೊತ್ತಿದೆ. ಅಜ್ಜಾಜಿ ಕಾಲದಲ್ಲೆಲ್ಲ 100 ರೂಪಾಯಿ ಇದ್ದರೆ ತಿಂಗಳಾನ್ಗಟ್ಟಲೆ ಬದುಕೋದಿತ್ತು. ಬಟ್ ಅವಾಗ ಹಾಗಿಲ್ಲ. ಹಾಗೆ ಇನ್ಫ್ಲೇಷನ್ ರೇಟು ಜಾಸ್ತಿ ಆಗ್ತಾ ಹೋಗುತ್ತೆ.
ಈಗ ನಾರ್ಮಲಾಗಿ 6 to 7% ಇರುತ್ತೆ, ಸಮ್ಟೈಮ್ಸು 5% ಇರುತ್ತೆ ಇನ್ಫ್ಲೇಷನ್ ರೇಟು ಇಂಡಿಯಾದಲ್ಲಿ. ಈಗ ಫಾರ್ ಎಕ್ಸಾಂಪಲು ನೀವು ಯಾಕೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂದ್ರೆ, ನಿಮ್ಮ ಅಮೌಂಟು ಏನಿರುತ್ತೆ ಸೇವಿಂಗ್ ಅಕೌಂಟಲ್ಲಿ ಇರುತ್ತೆ, ಬ್ಯಾಂಕ್ ಅಕೌಂಟಲ್ಲಿ, ಅದನ್ನು ನೀವು ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಮ್ಯೂಚುವಲ್ ಫಂಡು ಇಲ್ಲ ಸ್ಟಾಕ್ ಮಾರ್ಕೆಟ್ ಇಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಫಾರ್ ಎಕ್ಸಾಂಪಲು ಇನ್ಫ್ಲೇಷನ್ ರೇಟು 5% ಇದೆ ಅಂದರೆ, ನಿಮ್ಮ ಸೇವಿಂಗ್ ಅಕೌಂಟಲ್ಲಿ 1 ಕೋಟಿ ಅಮೌಂಟ್ ಇದೆ ಅಂದರೆ, ಅದರ ವ್ಯಾಲ್ಯೂ 30 ವರ್ಷ ಬಿಟ್ಟು 5% ಅಂದರೆ ವರ್ಷಕ್ಕೆ ಒಂದು 23 ಲಕ್ಷನೋ ಆಗುತ್ತೆ. ಅಂದರೆ ಆ ಟೈಮಿಗೆ ವ್ಯಾಲ್ಯೂ ಅಷ್ಟು ಕಮ್ಮಿ ಆಗಿರುತ್ತೆ. 1 ಕೋಟಿ ಇರೋದು 23 ಲಕ್ಷ ಆಗಿರುತ್ತೆ, ಹೆಚ್ಚು ಕಮ್ಮಿ ಅಷ್ಟಾಗಿರುತ್ತೆ. 5% ಇನ್ಫ್ಲೇಷನ್ ರೇಟ್ ಅಂದರೆ ಹಂಗೆ ಅನ್ಕೊಂಡ್ರೆ, ಅದಕ್ಕೆ ನೀವು ಯಾವತ್ತೂ ಇನ್ವೆಸ್ಟ್ಮೆಂಟ್ ಮಾಡಿ ನೀವು ಆ 1 ಕೋಟಿ ಅಮೌಂಟ್ನ ವ್ಯಾಲ್ಯೂನ ಇನ್ಕ್ರೀಸ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಸುಮ್ಮನೆ ಹಾಗೆ ಸೇವಿಂಗ್ ಅಕೌಂಟಲ್ಲಿ ಬಿಟ್ಟಿರಂದರೆ ವರ್ಷಕ್ಕೆ ಲಾಸು 5% ಲಾಸ್ ಆಗ್ತಾ ಹೋಗುತ್ತೆ. 30 ವರ್ಷ ಬಿಟ್ಟು ನೋಡ್ರೆ ಅದು 23 ಲಕ್ಷ ಇರುತ್ತೆ ಅದು ವ್ಯಾಲ್ಯೂ. ಅದಕ್ಕೆ ಎಲ್ಲ ನೀವು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಟ್ರೈ ಮಾಡಿ. ವೆರಿ ಇಂಪಾರ್ಟೆಂಟು. ನಿಮ್ಮ ವ್ಯಾಲ್ಯೂ, ನಿಮ್ಮ ವೆಲ್ತನ್ನ ಸ್ವಲ್ಪ ಇನ್ಕ್ರೀಸ್ ಮಾಡೋಕ್ಕೆ ಸ್ಟಾಕ್ ಮಾರ್ಕೆಟ್ ಇರ್ಬೋದು, ಮ್ಯೂಚುವಲ್ ಫಂಡು, ಈ ಥರ ತುಂಬ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ಗಳು ಬರ್ತವೆ. ಅಲ್ಲಿ ಕರೆಕ್ಟಾಗಿ ಅನಾಲಿಸಿಸ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿ. ಸುಮ್ಮನೆ ಇನ್ಫ್ಲೇಷನ್ ರೇಟು ಇಂದ ಸುಮ್ಮನೆ ಯಾಕೆ ಲಾಸ್ ಮಾಡ್ಕೊತೀರ ಅಮೌಂಟು ಲಾಂಗ್ ಟೈಮಲ್ಲಿ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ತುಂಬ ಯೂಸ್ಫುಲ್ ಆದರೆ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಹತ್ರ ಶೇರ್ ಮಾಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್.